ಆದ್ಮೇಲೆ ಈಗ ನೋಡ್ತಕ್ಕಂಥ ಒಂದು ಬೇಲಿ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಈ ಗದ್ದೆ ಬೈಲು, ಈ ಒಂದು ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇಡೀ ಕೃಷಿ ಭೂಮಿಗೆ ಬೇಲಿ. ಎಷ್ಟು ಸರಳವಾಗಿ ಕಡಿಮೆ ಖರ್ಚಲ್ಲಿ ಬೇಲಿ ಮಾಡಿದ್ದಾರೆ. ಇದ್ರಾಗೆ ಯಾವುದೇ ಕುರಿ, ಮೇಕೆ, ಹಸು, ಯಾವುದು ಪ್ರಾಣಿಗಳು, ಸಾಕು ಪ್ರಾಣಿಗಳು ಯಾವುದೂ ದಾಟ್ಲಿಕ್ಕೆ ಬರೋದಿಲ್ಲ. ಇದಕ್ಕೆಲ್ಲ ಗ್ಲಿರಿಸಿಡಿಯಾ ಬೆಳೆಸಿದ್ದಾರೆ, ಎಲ್ಲ ಕಟಿಂಗ್ ಮಾಡಿದ್ದಾರೆ. ಮತ್ತು ಅದು ಇನ್ನು 1 ವರ್ಷಕ್ಕೆ ಮತ್ತು 10 ಅಡಿ ಎತ್ತರಕ್ಕೆ ಹೋಗುತ್ತೆ. ಇಷ್ಟು ಸರಳವಾಗಿ ನಮ್ಮ ಕೃಷಿ ಭೂಮಿಗಳಲ್ಲಿ ಒಂದು ಬೇಲಿ ಇದ್ದರೆ ಎಷ್ಟು ನಮಗೆ ಉಪಯೋಗ ಅಂತಂದರೆ ಬೆಲೆ ಹೇಳಿಕೆ ಆಗೋದಿಲ್ಲ. ಪ್ರತಿ ವರ್ಷ ಕಟ್ ಮಾಡ್ತಾರೆ, ಅದನ್ನು ತೋಟಕ್ಕೆ ಗೊಬ್ಬರದ ರೂಪದಲ್ಲಿ ಬೆಳೆಸ್ತಾರೆ. ಅದಕ್ಕೆ ಗೊಬ್ಬರದ ಗಿಡ ಅಂತ ಕೂಡ ಹೇಳ್ತೀವಿ. ನೋಡಿ, ಖುಷಿ ಆಗುತ್ತಲ್ವ ಈ ಥರದ್ದೊಂದು ಬೇಲಿಗಳು ನೋಡ್ತಾ ಹೋದರೆ. ಪ್ರತಿ ಕೃಷಿ ಭೂಮಿಯಲ್ಲಿ ಎಷ್ಟು ಸರಳವಾಗಿ ಸುತ್ತಲೂ, ಕೆಲವರು ಹೇಳ್ತಾರೆ ಸರ್ ಬೇಲಿಗೆ ಭಾಳ ಜಾಗ ವೇಸ್ಟ್ ಆಗುತ್ತೆ, ಭೂಮಿ ಎಲ್ಲ ಇದಾಗುತ್ತೆ, ನಮಗೆ ಅಡಿಕೆ ತೋಟದ ರಸ ಇರುತ್ತೆ. ಏನೂ ಆಗೋದಿಲ್ಲ. ನೋಡಿ ಈ ಬೇಲಿಯ ಕಾನ್ಸೆಪ್ಟ್ ನೋಡಿ, ಇಡೀ ಕೃಷಿ ಭೂಮಿಯ ಸುತ್ತ ಇಷ್ಟು ಚೆನ್ನಾಗಿರೋ ಬೇಲಿ ನೀವು ನೋಡ್ತಾ ಇದ್ದೀರ. ಹಾಗಾಗಿ ಪ್ರತಿಯೊಬ್ಬ ರೈತರು ನಮ್ಮ ಜಮೀನಿಗೆ ನಾವು ಬೇಕಾದ ಥರದ ಒಂದು ಬೇಲಿ ಮಾಡಿಕೊಂಡ್ರೆ ಒಂದು ಬಿಸಿಲನ್ನು ಅವಾಯ್ಡ್ ಮಾಡುತ್ತೆ ಸೈಡಲ್ಲಿ, ಮತ್ತು ಗಾಳಿಯ ತೀವ್ರತೆ ಕಡಿಮೆ ಮಾಡುತ್ತೆ, ರೋಗ ರುಜಿನಗಳು ಇದು ಕಡಿಮೆ ಆಗುತ್ತೆ. ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ ಅಂತ ಹೇಳ್ತಕ್ಕಂಥ ಒಂದು ಏನು ಗಿಡ ಇದೆಯಲ್ಲ, ಇದು ತುಂಬ ವಿಶೇಷವಾದ್ದು. ಪ್ರತಿ ಕೃಷಿ ಭೂಮಿಗೆ ಈ ಥರದ್ದೊಂದು ಬೇಲಿ ಬೇಕು. ನೋಡಿ, ಈ ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ ಅಂತ ಕರೀತಕ್ಕಂಥದ್ದು ಎಷ್ಟು ಫಾಸ್ಟ್ ಗ್ರೋತ್ ಅಂದರೆ ಅಷ್ಟು ಬೇಗ ಬೆಳೀತದೆ. ಪ್ರತಿ ವರ್ಷ ಕಟ್ ಮಾಡಿದ್ರೂ ಅಷ್ಟೇ ಪ್ರಮಾಣದ ಗಿಡ ಗ್ರೋತ್ ಆಗುತ್ತೆ, ಹಚ್ಚ ಹಸಿರಾಗಿರ್ತದೆ, ಹೈಯೆಸ್ಟ್ ನೈಟ್ರೋಜನ್ ಇರ್ತದೆ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತಂದರೆ, ವರ್ಷ ಪೂರ್ತಿ ನಿಮಗೆ ಬೇಸಿಗೆಯಲ್ಲೂ ಸಹ ಹಸಿರನ್ನು ಕೊಡುವಂಥ ಗಿಡ ಯಾವುದು ಅಂತಂದರೆ ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ. ಇದನ್ನು ಮಲೆನಾಡಿನಲ್ಲಿ, ಕರಾವಳಿ ಭಾಗದಲ್ಲಿ ಹೆಚ್ಚು ನೋಡ್ತಾ ಇದ್ವಿ. ಬಯಲುಸೀಮೆ ಜಿಲ್ಲೆಗಳಲ್ಲಿ ನಾವು ಬೇಲಿಗಳನ್ನು ನೋಡ್ತಾ ಇಲ್ಲ. ಫಸ್ಟು ನಾವು ರೈತರಾದರೂ ಅರ್ಥ ಮಾಡ್ಕೋಬೇಕು, ಪ್ರತಿ ಕೃಷಿ ಭೂಮಿಯಲ್ಲಿ ಈ ಥರದ ಒಂದು ಬೇಲಿಯನ್ನು ನಿರ್ಮಾಣ ಮಾಡಲೇಬೇಕು. ಅದಕ್ಕೆ ನಮಗೆ ಇತ್ತೀಚಿನ ದಿನಮಾನಗಳಲ್ಲಿ ರೋಗಗಳ, ಗಿಡಕ್ಕೆ ಬರುವಂಥ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಿಸಿಲಿನ ತೀವ್ರತೆ ಹೆಚ್ಚಾಗ್ತಾ ಇದೆ, ಗಾಳಿಯ ಒತ್ತಡ ಜಾಸ್ತಿ ಆಗುತ್ತೆ. ಈ ಥರದ ಒಂದು ಗೊಬ್ಬರದ ಗಿಡವನ್ನು ನಾವು ಬೇಲಿಯ ರೂಪದಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಲಾಭಗಳು ಸಿಗ್ತದೆ. ಮಲೆನಾಡಿನಲ್ಲಿ ನೋಡಿ, ಪ್ರತಿ ಕೃಷಿ ಭೂಮಿಯ ಸುತ್ತಲೂ 4 ಬದಿಗೂ ಈ ಥರದ ಬೇಲಿಯನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮಲ್ಲಿ ಅಡಿಕೆ ತೋಟ ಮಾಡಿರ್ತಕ್ಕಂಥವ್ರು ಬಿಸಿಲಿನ ರಕ್ಷಣೆಗೋಸ್ಕರವಾಗಿ ಸುಣ್ಣ ಹೊಡಲಿಕ್ಕೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕೊಂದು ಮಲ್ಚಿಂಗ್ ಪ್ಲಾಸ್ಟಿಕ್ ಪೇಪರ್ ಕಟ್ತಾರೆ, ಶೇಡ್ ನೆಟ್ ಕಟ್ತಾರೆ, ಸೀರೆಗಳು ಕಟ್ತಾರೆ, ಬಟ್ಟೆಗಳು ಕಟ್ತಾರೆ. ಈ ಥರದಲ್ಲಿ ನಾವು ಎಷ್ಟೊಂದು ಹಣವನ್ನು ವೇಸ್ಟ್ ಮಾಡ್ಕೊಳ್ತೀವಿ. ದಯಮಾಡಿ ಪ್ರತಿಯೊಬ್ಬ ರೈತರು ಅವರ ಜಮೀನಿನ ಸುತ್ತಲೂ ಒಂದು ಗ್ಲಿರಿಸಿಡಿಯಾ ಒಂದು ಬೇಲಿ ಮಾಡಿಕೊಂಡ್ರೆ ಸಾಕಷ್ಟು ಲಾಭವನ್ನು ಗಳಿಸ್ಬೋದು. ಅದಕ್ಕೋಸ್ಕರವಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ನೋಡಿ, ಅದರಿಂದ ಯಾವ ಥರ ಲಾಭ ಬರಲಿಕ್ಕೆ ಈ ಬೇಲಿಯನ್ನು ಪ್ರತಿ ವರ್ಷ ಕಟ್ ಮಾಡ್ತಾರೆ. ಕಟ್ ಮಾಡಿ ಬಂದಂಥ ಎಲೆಗಳು ದರ್ಲೆ ಅಂತ ಹೇಳ್ತೀವಲ್ಲ, ಅದನ್ನು ಕುಪ್ಪೆಗಳು ಮಾಡಿದ್ರು ಕಾಣಿಸ್ತಾ ಇಲ್ಲ. ಕೃಷಿ ಭೂಮಿಯಲ್ಲಿ ಬಯೋ ವೇಸ್ಟ್, ಹಸಿರೆಲೆ ಗೊಬ್ಬರವನ್ನು ದೊಡ್ಡ ದೊಡ್ಡ ರಾಶಿ ಹಾಕಿದ್ದಾರೆ. ಎಲ್ಲ ಮಳೆಗಾಲಕ್ಕೂ ಮುನ್ನ, ಮಳೆಗಾಲ ಆದ ನಂತರ, ಮಳೆಗಾಲ ಹಂತದಲ್ಲಿ ಈ ಥರ ಗೊಬ್ಬರವನ್ನು ಹಾಕಿ ಅದನ್ನೆಲ್ಲ ಚೆಲ್ಲಿ ಮತ್ತು ಉಳುಮೆ ಮಾಡಿ ಇದೇ ಜಾಗದಲ್ಲಿ ಭತ್ತವನ್ನು ಬೆಳಿಬೋದು, ಬೇರೆ ಯಾವುದೇ ಥರದ ಬೆಳೆಗಳನ್ನ ಬೆಳಿಬೋದು. ನೋಡಿ, ಈ ಥರದ ಕೃಷಿ ಭೂಮಿಗೆ ಫಲವತ್ತಾದ ಗೊಬ್ಬರ ಬೇಕು ಅಂತಂದರೆ ನಾವು ನಮ್ಮ ಪ್ರತಿ ರೈತರ ಜಮೀನಲ್ಲಿ ಇಂಥ ಒಂದು ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ ಇದ್ದರೆ ಸಾಕಷ್ಟು ಲಾಭವನ್ನು ಪಡೆಯಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ, ಸಾಕಷ್ಟು ರೈತನ ಕೃಷಿ ಭೂಮಿಗೆ ಬೇಕಾದಂಥ, ನಾವು ಕೋಳಿ ಗೊಬ್ಬರ ತರ್ತೀನಿ, ಕುರಿ ಗೊಬ್ಬರ ತರ್ತೀನಿ, ಅವೆಲ್ಲ ಕಾಸ್ಟ್ಲಿ. ನಮ್ಮದೇ ಆದಂಥ ಹಸಿರೆಲೆ ಗೊಬ್ಬರವನ್ನು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಇದು ಸಿರ್ಸಿ ಹತ್ರ ಸಿದ್ದಾಪುರ ಅಂತ ಆ ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ. ನೋಡಿ, ಎಷ್ಟು ಚೆನ್ನಾಗಿ ತಿಕ್ಕಾಗಿ ಈ ಒಂದು ಗ್ಲಿರಿಸಿಡಿಯಾ ಗೊಬ್ಬರ ಗಿಡಗಳು ಬೆಳೆದಿದೆ, ಮರಗಳಾಗೋಗ್ಬಿಟ್ಟಿದೆ. ಇದನ್ನು ಪ್ರತಿ ವರ್ಷ ಅವರು ಟ್ರಿಮ್ಮಿಂಗ್ ಮಾಡಿ, ಕಟ್ ಮಾಡಿ 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 ಅವರು ಕೃಷಿ ಭೂಮಿಗೆ ಗೊಬ್ಬರವಾಗಿ ಬಳಸ್ಕೊತಾರೆ, ಮತ್ತೆ ಬೆಳೀತಾ ಹೋಗ್ತದೆ. ನನ್ನ ಪ್ರಕಾರ ಪ್ರತಿ ಒಂದು ದಿವಸಕ್ಕೆ 1 ಇಂಚಿನಷ್ಟು ಎತ್ತರ ಗ್ರೋತ್ ಇದೆ. ಹೈಯೆಸ್ಟ್ ನೈಟ್ರೋಜನ್ ಅಂತ ಹೇಳ್ತೀನಿ. ನಾವು ಗೊಬ್ಬರಕ್ಕೋಸ್ಕರವಾಗಿ ಇವತ್ತು ಸರ್ಕಾರಗಳಲ್ಲಿ ಒತ್ತಡಗಳನ್ನು ನೋಡ್ತಾ ಇದ್ದಾರೆ. ಗೊಬ್ಬರ ಸಿಗ್ತಿಲ್ಲ, ರೈತರು ಜೀವನ ಮಾಡೋಕ್ಕೆ ಕಷ್ಟ, ಬೆಳೆ ಬೆಳೀಲಿಕ್ಕಾಗಲ್ಲ ಅನ್ನೋ ಒಂದು ಚಾಲೆಂಜಸ್ನ ಅಂಗಡಿಗಳ ಮುಂದೆ, ಕೃಷಿ ಇಲಾಖೆಗಳ ಮುಂದೆ, ಗೊಬ್ಬರ ಫರ್ಟಿಲೈಸರ್ ಶಾಪ್ ಮುಂದೆ ನಾವು ಕ್ಯೂ ನೋಡ್ತಾ ಇದ್ದೀವಿ.
ಗೊಬ್ಬರ ತುಂಬಿಕೊಂಡು ಬಂದಂಥ ಒಂದು ಲಾರಿ ಬಂದರೆ ಸಾಕು ನಾವು ಮುತ್ತಿಗೆ ಹಾಕ್ತಾಯಿದ್ವಿ. ನೋಡಿ ಈ ಥರ ಬುದ್ಧಿವಂತಿಕೆ ಅಂತಂದರೆ ನಮ್ಮದೇ ಆದಂಥ ಒಂದು ಹಸಿರೆಲೆಯ ಗೊಬ್ಬರವನ್ನು ಮಾಡ್ತಕ್ಕಂಥ ವಿಧಾನ. ನಮಗೆ ಈ ಭಾಗದಲ್ಲಿ ಹೋದರೆ ಸಾಕು, ಯಾವುದೇ ತಿಂಗಳಲ್ಲಿ ಏಪ್ರಿಲ್ ಮೇ ಹೋದರೆ ಸಾಕು, ಬರೀ ನಿಮಗೆ ಗಿಳಿಸಿದ ರಾಶಿ ರಾಶಿ ಸಿಗುತ್ತೆ. ಈ ಥರ ಗಿಡಗಳು ತುಂಬ, ಅದು ಯಾವುದೇ ಹಸು ತಿನ್ನೋದಿಲ್ಲ, ನಿಮ್ಮ ಮತ್ತು ಹಸುಗಳಿಂದ ಏನು ತೊಂದರೆ ಆಗೋದಿಲ್ಲ. ಈ ಪ್ರತಿ ಜಮೀನಲ್ಲೂ ಇಂತಹ ಒಂದು ಹಸಿರೆಲೆ ಗೊಬ್ಬರವನ್ನು ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ನಿಮಗೆ ಎಷ್ಟೋ ಜನ ಇದನ್ನೇ ಬೆಳೆಸಿ ಇದಕ್ಕೆ ಪೆಪ್ಪರ್ ಬೆಳೆಸಿದ್ದಾರೆ. ಗ್ಲಿಸಿಡೆ ಗಿಡವನ್ನು ಬೆಳೆಸಿ ಅದಕ್ಕೆ ಕಾಳು ಮೆಣಸನ್ನು ಬೆಳೆಸಿರ್ತಕ್ಕಂಥ ಔಷಧಗಳೆಲ್ಲ ಇರೋದ್ರಿಂದ ಪ್ರತಿ ರೈತರು ಇಂಥ ಒಂದು ಕೆಲಸವನ್ನು ಗ್ಲಿಸಿಡೆ ಗಿಡವನ್ನು ಬೆಳೆಸ್ಕೊಂಡು ಇದನ್ನು ಬೆಳೆಸ್ಕೊಬೋದು. ಸೆಡೆ ಅಂತ ಹೇಳ್ತೀವಿ, ಅಗಸೆ ಅಂತ ಹೇಳ್ತೀವಿ, ಅದನ್ನು ಬೆಳೆಸ್ಕೊಬೋದು. ಈ ಥರ ಬೇರೆ ಬೇರೆ ರೂಪದಲ್ಲಿ ನುಗ್ಗಿ ಗಿಡ, ಹೈಯೆಸ್ಟ್ ನೈಟ್ರೋಜನ್ ಇರ್ತಕ್ಕಂಥದ್ದು ನುಗ್ಗಿ ಗಿಡ, ಅಗಸೆ ಮತ್ತು ಗೊಬ್ಬರ ಗಿಡ, 3 ಗಿಡಗಳನ್ನು ನಮ್ಮ ಬೇಲಿಗಳಲ್ಲಿ ಬೆಳೆಸ್ಕೊಂಡ್ರೆ ನಮಗೆ ವರ್ಷ ಪೂರ್ತಿ ಕೃಷಿ ಭೂಮಿಯ ರಕ್ಷಣೆ ಇರ್ತದೆ. ಯಾವುದೇ ವಿಧವಾದ ಹಸು ಕರು ಮತ್ತು ಕುರಿ ಮೇಕೆಗಳ ಉಪಟಾಳ ಇರೋದಿಲ್ಲ. ಜಮೀನಿಗೆ ಬೇಕಾದಂಥ ಗೊಬ್ಬರ ಸಿಗುತ್ತೆ. ಎಲ್ಲ ನಿಟ್ಟಿನಲ್ಲೂ ಗಿಳಿಸಿದೆ ನನ್ನ ಪ್ರಕಾರ ರೈತರಿಗೆ ಒಂದು ಕೃಷಿ ಭೂಮಿಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ಅಂತ ಇದನ್ನು ನಾವು ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. You